ಸೊ ಹೈ ಫ್ರೆಂಡ್ಸ್ ಬರೋಣ. ಸೊ ನಾಳಿನ ದಿನ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಯಾವ ರೀತಿ ಟ್ರೇಡ್ ಮಾಡ್ಕೊಂಡು ನೋಡ್ಕೊಂಬೋಣ. ಸೊ ಇವತ್ತು ನಾವು ಫಸ್ಟ್ ನಿಫ್ಟಿ ನೋಡ್ಕೊಂಬೋದು, ಬ್ಯಾಂಕ್ ನೋಡ್ಕೊಂಬೋಣ. ಆಮೇಲೆ ಸೆನ್ಸೆಕ್ಸ್ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಸ್ವಲ್ಪ ಸೆನ್ಸೆಕ್ಸ್ ಬಗ್ಗೆ ಸ್ವಲ್ಪ ನೋಡ್ಕೊಂಬೋಣ. ಓಕೆ, ಸೊ ಫಸ್ಟಿಗೆ ನೋಡ್ರಿ, ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಈ ಒಂದು ಹೈಯನ್ನು ಬ್ರೇಕ್ ಮಾಡ್ಕೊಂಡು ಹೋಗಿತ್ತು. ಓಕೆ, ಯಾವಪ್ಪ ಇದೇನು ಆಲ್ ಟೈಮ್ ಹೈ ಇತ್ತಲ್ಲ, ಈ ಆಲ್ ಟೈಮ್ ಹೈಯನ್ನು ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಎಲ್ಲಿವರೆಗೂ ಹೋಗಿತ್ತಪ್ಪ ಅಂತಂದ್ರೆ 57,600 ತನಕ ಮಾರ್ಕೆಟ್ ಇವತ್ತಿನ ದಿನ ಏನಪ್ಪ ರೀಚ್ ಮಾಡಿದ್ದು. ಓಕೆ, ಒಂದ್ ವೇಳೆ ಏನಾದ್ರು ರೀಚ್ ಮಾಡ್ತಪ್ಪ, ನಾನು ಲಾಸ್ಟ್ ಡೇನೇ ಏನು ಡಿಸ್ಕಸ್ ಮಾಡಿದ್ನಪ್ಪ ಅಂತಂದ್ರೆ 57,600 ಮತ್ತು 52,800 ಮತ್ತು 58,000 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ ಅಂತ ಹೇಳಿದೆ. ಓಕೆ, ಸೊ ಇದೇ ರೀತಿ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಸ್ವಲ್ಪ ಲೈಟ್ ಆಗಿರ್ತಕ್ಕಂಥ ಒಂದು ಕರೆಕ್ಷನ್ ಕೊಟ್ಟಿದೆ, ಪೌಸ್ ಮಾಡಿದೆ. ಯಾಕಪ್ಪ ಅಂತಂದ್ರೆ ನೋಡ್ರಿ, ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಕಂಟಿನ್ಯೂಸ್ ಈ ಒಂದು ಸ್ಪೇಸ್ ಇಂದ ಈ ಒಂದು ಸ್ಪೇಸ್ ತನಕ ಮಾರ್ಕೆಟ್ ಏನಾಗಿದೆಪ್ಪ ಹೋಗಿದೆ ಮೇಲ್ಗಡೆ. ಓಕೆ, ನೋಡ್ರಿ, ಈ ಒಂದು ಸ್ಪೇಸ್ ಇಂದ ಈ ಒಂದು ಸ್ಪೇಸ್ ತನಕ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗಿರೋದ್ರಿಂದ ಮಾರ್ಕೆಟ್ ಏನಾಗಿದೆಪ್ಪ ಸ್ವಲ್ಪ ಇಲ್ಲಿ ಸ್ವಲ್ಪ ಕೆಳಗಡೆ ಏನಾಗಿದೆ ಪುಲ್ ಬ್ಯಾಕ್ ಬಂದಿದೆ. ಓಕೆ, ಸೊ ನಾಳಿನ ದಿನ ಏನಾದ್ರು ಮಾರ್ಕೆಟ್ ಇದೇ ಒಂದು ಸ್ಪೇಸ್ ಏನು ಓಪನ್ ಆಯ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಕನ್ಸೋಲೇಷನ್ ಆಗಿ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಯಾಕಪ್ಪ ಅಂದ್ರೆ ಇಲ್ಲಿ ಒಂದು ನೀವು ಏನು ನೋಡ್ಬೋದಪ್ಪ ಅಂದ್ರೆ ಸ್ವಲ್ಪ ನೀವು ಜೂಮ್ ಮಾಡ್ಕೊಂಡ್ರಿ, ಇಲ್ಲಿ ಒಂದು ಟ್ರೆಂಡ್ ಲೈನ್ ಬರ್ಬೋದು ಇಲ್ಲ. ಓಕೆ, ಈ ಎರಡು ತರ ಟ್ರೆಂಡ್ ಲೈನ್ ಬರ್ಬೋದು. ಒಂದು ವೇಳೆ ಮಾರ್ಕೆಟ್ ನಾಳಿನ ದಿನ ಈ ಒಂದು ಸ್ಪೇಸ್ ಏನು ಓಪನ್ ಆಯ್ತಪ್ಪ ಅಂದ್ರೆ ಇದೇನು ಸ್ಪೇಸ್ ಇದೆ ಇದು 57,200. ಓಕೆ, 57,200 ತುಂಬಾ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಏನಿರ್ತದೆ ಓಪನ್ ಆಗಿ ಡೈರೆಕ್ಟ್ ಆಗಿ ಈ ಒಂದು ಹೈ ಅನ್ನ ಟಚ್ ಮಾಡ್ಕೊಂಡು 57,600 ಟಚ್ ಮಾಡ್ಕೊಂಡು ಮತ್ತೆ 58,000 ತೆಗೆದು ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರುತ್ತೆ. ಯಾಕಪ್ಪ ನೋಡ್ರಿ, ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿನೂ ಕೂಡ ಒಂದು ಫ್ಲಿಪ್ ಝೋನ್ ಇತ್ತು, ಇಲ್ಲಿನೂ ಕೂಡ ಫ್ಲಿಪ್ ಝೋನ್ ಇತ್ತು ಮತ್ತು ಇಲ್ಲಿನೂ ಕೂಡ ಒಂದು ಫ್ಲಿಪ್ ಝೋನ್ ಇತ್ತು ಮತ್ತು ಇದನ್ನು ಕೂಡ ಏನಿದೆಪ್ಪ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಇರೋದ್ರಿಂದ ಮಾರ್ಕೆಟ್ದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಸ್ವಲ್ಪ ಪೌಸ್ ತಗೊಂಡು ಮತ್ತೆ ಇಲ್ಲಿ ಓಪನ್ ಆಗಿ ಮತ್ತೆ ಮಾರ್ಕೆಟ್ ಈ ಒಂದು ಪೌಸ್ ಕ್ಯಾಂಡಲ್ ಅನ್ನು ಬ್ರೇಕ್ ಮಾಡ್ಕೊಂಡು ಮೇಲಿನ ಸೈಡ್ ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇಲ್ಲಿ ಜಾಸ್ತಿ ಇರ್ತದೆ. ಒಂದ್ ವೇಳೆ ಏನಾದ್ರು ಈ ಒಂದು 57,200 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಬರ್ಬೋದಪ್ಪ, ಈ ಒಂದು ಏರಿಯಾ ತನಕ ಮಾರ್ಕೆಟ್ ಬರ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತದೆ. ಎಷ್ಟಪ್ಪ ಅಂದ್ರೆ 57,000 ತನಕ ರೌಂಡ್ ಫಿಗರ್ ಅಲ್ಲಿ ತನಕ ಐತೆ, ಅಲ್ಲಿ ಬರ್ತಕ್ಕಂಥ ಇಲ್ಲಿ ಜಾಸ್ತಿ ಇರ್ತದೆ. ಓಕೆ, ಸೊ ಇದನ್ನ ನಾವು ಒಂದು 15 ಸ್ಟಾಂಪ್ ನೋಡ್ಕೊಂಡ್ರೆ ಮಾರ್ಕೆಟ್ ನೋಡ್ರಿ, ಈ ಸೈಡ್ ಏನಾಗಿತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಹೈಯರ್ ಹೈ ಆಗ್ತೈತೆ. ಹೌದಾ, ಸೊ ಮಾರ್ಕೆಟ್ ಏನಂತಪ್ಪ ಹೈಯರ್ ಹೈ ಅಂತಲೇ ಓಪನ್ ಆಯ್ತು. ಓಪನ್ ಆದ ಕೂಡಲೇ ಏನಂತಪ್ಪ ಅಂತಂದ್ರೆ ಮೊದಲೇ ಹೈ ಇರ್ತಕ್ಕಂಥ ಒಂದು ಮಾರ್ಕೆಟ್ ಅಲ್ಲಿ ಅದು ಯಾವ ಸೈಡ್ ಅಪ್ಪ ಅಂತಂದ್ರೆ ಈ ಲೆಫ್ಟ್ ಸೈಡ್ ಇದೆ. ಹೌದಾ, ಸೊ ರೈಟ್ ಸೈಡ್ ಲೆಫ್ಟ್ ಸೈಡ್ ಹೈಯರ್ ಹೈ ಹೈಯರ್ ಲೋ ನಿಮ್ಗೆ ಹೇಳಿದ್ದೀನಿ. ಸೊ ಯಾವಾಗ ಲೆಫ್ಟ್ ಸೈಡ್ ಅಲ್ಲಿ ಹೈ ಹೈ ಬರುತ್ತೆ ಅವಾಗ ಕೆಳಗಿನ ಸೈಡ್ ಫಾಲ್ ಆಗ್ತಕ್ಕ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಓಕೆ, ಸೊ ಅದೇ ರೀತಿಯಾಗಿ ಮಾರ್ಕೆಟ್ ಏನ್ ಮಾಡ್ತಪ್ಪ ಅಂದ್ರೆ ಈ ಹೈ ಅಂತ ಇಲ್ಲಿ ಓಪನ್ ಆಯ್ತು. ಓಪನ್ ಆದ ಕೂಡಲೇ ಡೈರೆಕ್ಟ್ ಆಗಿ ಮಾರ್ಕೆಟ್ ಕೆಳಗಡೆ ಬಂತು. ಕೆಳಗಡೆ ಬಂದ ತಕ್ಷಣ ಸ್ವಲ್ಪ ಮೇಲ್ಗಡೆ ಹೋಯ್ತು, ಮತ್ತೆ ಕೆಳಗಡೆ ಬಂತು, ಮತ್ತೆ ಮೇಲ್ಗಡೆ ಹೋಗಿ ಈ ಒಂದು ಹೈ ಅನ್ನ ಕ್ರಾಸ್ ಮಾಡಕ್ ಟ್ರೈ ಮಾಡೋದು ಕೂಡ ಇದು ಕ್ರಾಸ್ ಆಗಲಿಲ್ಲ. ಓಕೆ, ಯಾಕಪ್ಪ ಅಂದ್ರೆ ಇಲ್ಲಿ ಹೆವಿ ಆಗಿರ್ತಕ್ಕಂಥ ಒಂದು ಏನಪ್ಪ ಅಂದ್ರೆ ಸೆಲ್ಲರ್ಸ್ ಇದ್ರು, ಅದಕ್ಕೆ ಏನಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕೆಳಗಡೆ ಬಂತು. ಇಲ್ಲಿಂದ ಏನಾಯ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಇಲ್ಲಿವರೆಗೂ ಕೂಡ ಮಾರ್ಕೆಟ್ ಕೆಳಗಡೆ ಬಂತು. ಏನಪ್ಪ ಅಂತಂದ್ರೆ ಈ 57,550ರಿಂದ 57,200 ತನಕ ಅಂದ್ರೆ 300 ಪಾಯಿಂಟ್ ಏನಪ್ಪ ಮತ್ತೆ ರಿಟರ್ನ್ ಆಗಿ ಕರೆಕ್ಷನ್ ಇತ್ತು. ಓಕೆ, 300 ಪಾಯಿಂಟ್ ಕರೆಕ್ಷನ್ ಇತ್ತು. ಒಂದು ವೇಳೆ ಏನಾದ್ರು ನಾಳಿನ ದಿನ ಮಾರ್ಕೆಟ್ದಲ್ಲಿ ಓಪನ್ ಆಯ್ತಂದ್ರೆ ಮಾರ್ಕೆಟ್ ಇಲ್ಲಿ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆವೆಲ್ಸ್ ಯಾವ್ದಪ್ಪ ಅಂದ್ರೆ 57,200, ಆಮೇಲೆ ಮೇಲಿನ ಸೈಡ್ 57,600. ಓಕೆ, 57,600 ಈ ಎರಡು ಲೆವೆಲ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅಂಡ್ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದೊಂದು ಲೆವೆಲ್. ಈ ಲೆವೆಲ್ ಏನಿದೆಪ್ಪ ಅಂದ್ರೆ ಒಂದು ಬೇರಿಸ್ ಝೋನ್ ಆಗಿದೆ. ಹೌದಾ, ಈ ಬೇರಿಸ್ ಝೋನ್ ಆಗಿರೋದ್ರಿಂದ ಮಾರ್ಕೆಟ್ ಯಾವಾಗ ಈ ಒಂದು ಬೇರಿಸ್ ಝೋನ್ ಅನ್ನು ಬ್ರೇಕ್ ಮಾಡ್ಕೊಂಡು ಇಲ್ಲಿ ಕನ್ಸೋಲೇಷನ್ ಆಗಿ ಮಾರ್ಕೆಟ್ ಮೇಲಿನ ಸೈಡ್ ಅಪ್ ಸೈಡ್ ಕೊಡೋದಿಲ್ಲ ಮೂಮೆಂಟ್, ಅವಾಗ ಏನಾಗುತ್ತಪ್ಪ ಅಂತಂದ್ರೆ 58,000 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ಸ್ವಲ್ಪ ಮಾರ್ಕೆಟ್ದಲ್ಲಿ ನಿಧಾನವಾಗಿ ಕುತ್ಕೊಂಡು ಕಿಶಿಂದ ಟ್ರೇಡ್ ಮಾಡ್ರಿ. ಯಾಕಪ್ಪ ನಾಳಿನ ದಿನ ನೀವು ರ್ಯಾಂಡಮ್ ಆಗಿ ಇದು ತೊಗೊಳಕ್ ಚಾಲು ಮಾಡಿದ್ರಪ್ಪ ಅಂತಂದ್ರೆ ಲಾಟ್ಸ್ ತೊಗೊಳಕ್ ಚಾಲು ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ನಿಮಗೆ ಹೆವಿ ಆಗಿರ್ತಕ್ಕಂಥ ಲಾಸಸ್ ಕೂಡ ಆಗಿರ್ತಕ್ಕಂಥ ಜಾಸ್ತಿ ಇರ್ತವೆ. ಓಕೆ, ಸೊ ಅದಕ್ಕಾಗಿ ಏನು ಮಾಡ್ರಪ್ಪ ಅಂದ್ರೆ ಈ ಒಂದು ಏರಿಯಾ ಕ್ರಾಸ್ ಮಾಡೋ ತನಕ ವೇಟ್ ಮಾಡಿ. ಆಮೇಲೆ ಒಂದು ವೇಳೆ ಏನಾದ್ರು ಈ ಒಂದು ಏರಿಯಾಕ್ಕೆ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಏರಿಯಾದಲ್ಲಿ ಇದು ಸ್ವಲ್ಪ ಸ್ವಲ್ಪ ನಿಮ್ಗೆ ನೋಡೋದಪ್ಪ ತ್ರಾಸ ಮಾಡ್ಬೋದು. ಇಲ್ಲಿ ಬಂದ ಕೇಸಿಂದ ಮತ್ತೆ ಕನ್ಸೋಲೇಷನ್ ಆಗಿ ಅವಾಗ ಇದು ಮೇಲೆ ಸರ್ ಹೋದನ್ನು ಬೆಟರ್ ತೋರಿ. ಓಕೆ, ಡೈರೆಕ್ಟ್ ಆಗಿ ಇದು ಓಪನ್ ಆಗಿ ಮೇಲೆ ತೊಗೊಂಡ್ರಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಇಲ್ಲಿ ಕೆಳಗೆ ಮತ್ತೆ ಇಲ್ಲಿ ಕನ್ಸೋಲೇಷನ್ ಆಗಿ
ಮತ್ತು ಕೆಳಗಿನ ಸೈಡ್ ಬ್ರೇಕ್ ಮಾಡೋದು. ಕೆಳಗಿನ ಸೈಡ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ನಮಗೆ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಎಲ್ಲಿದೆಪ್ಪ ಅಂತಂದ್ರೆ 57,000 ರೌಂಡ್ ಫಿಗರ್ ಏನಿದೆ ಈ 57,000 ನೋಡ್ರಿಕಪ್ಪ, ಇಲ್ಲಿನೂ ಕೂಡ ಫ್ಲಿಪ್ ಝೋನ್ ಇದೆ, ಇಲ್ಲಿನೂ ಕೂಡ ಫ್ಲಿಪ್ ಝೋನ್ ಇದೆ. ಮಾರ್ಕೆಟ್ ಮತ್ತೆ ಸ್ವಲ್ಪ ಕೆಳಗಿನ ಸೈಡ್ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಓಕೆ, ನಾಳೆ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋದ್ರೂ ಕೂಡ ಯಾವಾಗ ಹೋಗುತ್ತಪ್ಪ ಅಂದ್ರೆ 12 ಗಂಟೆ ಮೇಲೆ ಹೋಗುತ್ತೆ. ಓಕೆ, ನಾಳೆ ಕೂಡ ಬ್ರೇಕ್ ಮಾಡ್ಕೊಂಡು ಹೋದ್ರೆ 12 ಗಂಟೆ ಮೇಲೆ ಹೋಗುತ್ತೆ, ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಮೇಲಿನ ಸೈಡ್ ಹೋಗಂಗಿಲ್ಲ. ಓಕೆ, ಸೊ ಅದೇ ರೀತಿಯಾಗಿ ಸೆನ್ಸೆಕ್ಸ್ ನೋಡ್ಕೊಂಡ್ರೆ ಸೆನ್ಸೆಕ್ಸ್ ಏನಪ್ಪ ಅಂದ್ರೆ ನಾಳಿನ ದಿನ ಒಂದು ಸ್ವಲ್ಪ ಎಕ್ಸ್ಪೈರಿ ಇರೋದ್ರಿಂದ ಎಕ್ಸ್ಪೈರಿ ನಾನು ನಿಮ್ಗೆ ನಿನ್ನೆ ಹೇಳಿದಪ್ಪ ಲಾಸ್ಟ್ ಟೈಮ್ ಡಿಸ್ಕಷನ್ ಈ ಏನು 2 ಪಾಯಿಂಟ್ ಇದಲ್ಲ. ಓಕೆ, ಸೊ ಇದೇನು ಝೋನ್ ಇತ್ತಲ್ಲ, ಈ ಒಂದು ಬೇರೆ ಝೋನ್ದಲ್ಲಿ ಮಾರ್ಕೆಟ್ ಏನಾದ್ರು ಸಿಕ್ಕಾಕೋತಪ್ಪ ಡೈರೆಕ್ಟ್ ಆಗಿ ನೀವು ಇಲ್ಲೇ ಟ್ರೇಡ್ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಯಾವಾಗ ಟ್ರೇಡ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕನ್ಸೋಲೇಷನ್ ಆಗಿ ಬ್ರೇಕ್ ಮಾಡ್ತಪ್ಪ ಅಂತಂದ್ರೆ ಅವಾಗ ಏನು ಮಾಡ್ರಿ ನೀವು ಟ್ರೇಡ್ ಮಾಡಿದ್ರಪ್ಪ ಅಂದ್ರೆ ನಿಮಗೆ ಫಸ್ಟ್ ಟಾರ್ಗೆಟ್ 85,000. ಓಕೆ, ಆಮೇಲೆ 86,000 ಈ ಎರಡು ಟಾರ್ಗೆಟ್ ಅನ್ನು ಏನು ಮಾಡ್ಬೋದಪ್ಪ ಅಂದ್ರೆ ರೀಚ್ ಮಾಡೋದಕ್ಕೆ ಸಾಧ್ಯತೆಗಳು ಜಾಸ್ತಿ ಇರ್ತಾವೆ ಅಂತ ಹೇಳ್ಕೊಂಡು ನಾವು ಒಂದು ಏನು ಮಾಡಿದ್ವಪ್ಪ ಅಂದ್ರೆ ಡಿಸ್ಕಷನ್ ಮಾಡಿದ್ವಿ. ಓಕೆ, ಸೊ ಅದೇ ರೀತಿಯಾಗಿ ಕೂಡ ಮಾರ್ಕೆಟ್ ಏನಂತಪ್ಪ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಮೇಲೆ ಕೆಳಗಡೆಯಿಂದ ಮೇಲೆ ಹೋಗಿರೋದ್ರಿಂದ ನೋಡ್ರಿ ಈ ಒಂದು ಏರಿಯಾದಿಂದ, ಓಕೆ, ಈ ಒಂದು ಏರಿಯಾದಿಂದ ಮೇಲಿನ ಸೈಡ್ ಕಂಟಿನ್ಯೂಸ್ ಆಗಿ ಹೋಗಿರೋದ್ರಿಂದ ಮಾರ್ಕೆಟ್ ಇಲ್ಲಿ ಏನು ಮಾಡ್ತಪ್ಪ ಅಂದ್ರೆ ಸ್ವಲ್ಪ ಪೋಸ್ಟ್ ಎಷ್ಟಪ್ಪ ಅಂದ್ರೆ ಸರಿಸುಮಾರು ಒಂದು 3,500 ಪಾಯಿಂಟ್ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಹೌದಾ, ಸೊ 3,500 ಪಾಯಿಂಟ್ ಮಾರ್ಕೆಟ್ ಮೇಲ್ಗಡೆ ಹೋಗಿರೋದ್ರಿಂದ ನಾವು ಮಾರ್ಕೆಟಲ್ಲಿ ಏನು ಮಾಡ್ಬೋದಪ್ಪ ಅಂದ್ರೆ ಈಗ ಕಂಟಿನ್ಯೂಸ್ ಆಗಿ ಈ ಒಂದು ಝೋನ್ ವೇಟ್ ಮಾಡಬೇಕು. ಓಕೆ, ಈ ಒಂದು ಝೋನಲ್ಲಿ ಕನ್ಸೋಲೇಷನ್ ಆಗಿ ಬ್ರೇಕ್ ಮಾಡೋದು ಕೂಡ ವೇಟ್ ಮಾಡಬೇಕು. ಡೈರೆಕ್ಟ್ ಆಗಿ ಇಲ್ಲಿ ಓಪನ್ ಆದ ಕೂಡಲೇ ಡೈರೆಕ್ಟ್ ಆಗಿ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ಇಲ್ಲಿ ಏನಾಗ್ತಪ್ಪ ಮತ್ತೆ ಇಲ್ಲಿ ತನಕ ಈ ಒಂದು ಸ್ಪೇಸ್ ತನಕ ಹೋಗಿ ಮತ್ತೆ ಮಾರ್ಕೆಟ್ ಕೆಳಗಡೆ ಬಂದ ಮತ್ತೆ ಇಲ್ಲಿ ಕನ್ಸೋಲೇಷನ್ ಆಗ್ತಕ್ಕಂಥ ವೇಸ್ಟ್ ಟೈಮ್ ಇರುತ್ತೆ. ಓಕೆ, ಇದೇ ಒಂದು ಸ್ಪೇಸ್ ಅಲ್ಲಿ ಓಪನ್ ಆಗಿ ಇಲ್ಲೇ ಕನ್ಸೋಲೇಷನ್ ಆಗಿ ಅವಾಗ ಇದು ಬ್ರೇಕ್ ಮಾಡಿದ್ರೆ ಏನಾಗುತ್ತಪ್ಪ ಅಂತಂದ್ರೆ 85,000 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಓಕೆ, ಸೊ ಇದನ್ನ ಒಂದು 15 ಮಿನಿಟ್ಸ್ ಟೈಮ್ ತೆಗೆದು ನೋಡ್ಕೊಂಡ್ರೆ, ಸೊ 15 ಮಿನಿಟ್ಸ್ ಟೈಮ್ ತೆಗೆದು ನೋಡ್ರಿ ಮಾರ್ಕೆಟ್ ಏನು ಮಾಡ್ತಪ್ಪ ಅಂದ್ರೆ ಆಲ್ರೆಡಿ ಈ ಒಂದು ಸ್ಪೇಸಲ್ಲಿ ಒಂದು ಸ್ಟ್ರಕ್ಚರ್ ರೆಡಿ ಮಾಡಿತ್ತು. ಓಕೆ, ಅಲ್ಲಿ ಒಂದು ಸ್ಟ್ರಕ್ಚರ್ ಮಾಡಿತ್ತು. ಆಮೇಲೆ ಈ ಒಂದು ಏರಿಯಾಕ್ಕೆ ಏನಾಗಿತ್ತಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಇತ್ತು. ಆಮೇಲೆ ಇಲ್ಲೂ ಕೂಡ ಒಂದು ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಇತ್ತು. ಓಕೆ, ಸೊ ಮಾರ್ಕೆಟ್ ನೋಡ್ರಿ ಇಲ್ಲಿನೂ ಏನಾಯ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ತಗೊಂಡಿತ್ತು ಲೆಫ್ಟ್ ಸೈಡಲ್ಲಿ. ಓಕೆ, ಯಾವ ಸೈಡ್ ನೋಡ್ರಿ ಲೆಫ್ಟ್ ಸೈಡಲ್ಲಿ. ಆಮೇಲೆ ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ತಗೊಂಡಿತ್ತು. ಮಾರ್ಕೆಟ್ ಏನು ಓಪನ್ ಆಯ್ತು, ಓಪನ್ ಆದ ಕೂಡಲೇ ಒಂದು ಟ್ರೆಂಡ್ ಲೈನ್ ಏನಾಯ್ತು, ಈ ಟ್ರೆಂಡ್ ಲೈನ್ಗೆ ಒಂದು ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಅನ್ನ ಹಿಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಕೆಳಗಡೆ ಬಂದು ಮೇಲ್ಗಡೆ ಹೋಗಿಸಿಂದ ಮತ್ತೆ ಇಲ್ಲಿ ಇರ್ತಕ್ಕಂಥ ಸ್ಟಾಪ್ ಲಾಸ್ ಹಿಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಕಂಟಿನ್ಯೂಸ್ ಏನಾಯ್ತಪ್ಪ ಅಂತಂದ್ರೆ ಕೆಳಗಿನ ಸೈಡ್ ಮಾರ್ಕೆಟ್ ಟ್ರೇಡ್ ಮಾಡ್ತಾ ಎಲ್ಲಿ ತನಕ ಬರ್ತಪ್ಪ ಅಂತಂದ್ರೆ 84,100 ಟ್ರೇಡ್ ಮಾಡಿದ್ದು 83,500 ತನಕ ಮಾರ್ಕೆಟ್ ಬಂದು ಮತ್ತೆ ಈ ಒಂದು ಝೋನ್ ಅನ್ನ ಸ್ಟಾಪ್ ಲಾಸ್ ಹಿಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಇಲ್ಲಿ ಬಂದಿತ್ತು. ಹೌದಾ, ಸೊ ಇಲ್ಲಿ ನೋಡಿದ್ರೆ ಇಲ್ಲಿನೂ ಕೂಡ ಒಂದು ಟ್ರೆಂಡ್ ಲೈನ್ ಇದೆ ಇಲ್ಲಿ. ಹೌದಾ, ನೋಡ್ರಿ ಇಲ್ಲಿನೂ ಕೂಡ ಒಂದು ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ಇದೆ, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ಇದೆ ಮತ್ತು ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ಇದೆ. ಇಲ್ಲಿ ನಮಗೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಮಾರ್ಕೆಟ್ ನಾಳೆ ಎಲ್ಲಿ ಓಪನ್ ಆಗುತ್ತೆ ಅಂತ ಇಂಪಾರ್ಟೆಂಟ್. ಓಕೆ, ಮಾರ್ಕೆಟ್ ಏನಾದ್ರು ಈ ಒಂದು ಸ್ಪೇಸ್ ಅಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂತಂದ್ರೆ ಫಸ್ಟ್ ನಮಗೆ ಈ ಒಂದು ಏರಿಯಾ ಬ್ರೇಕ್ ಮಾಡಬೇಕು 83,700. ಓಕೆ, ಈ 83,700 ಏನಾದ್ರು ಬ್ರೇಕ್ ಮಾಡ್ಕೊಂಡು ಕನ್ಸೋಲೇಷನ್ ಆಗಿ ಮೇಲಿನ ಸೈಡ್ ಹೋಗ್ಲಿಕ್ಕೆ ಚಾಲು ಮಾಡ್ತಪ್ಪ ಅಂದ್ರೆ ಅವಾಗ ಫಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂತಂದ್ರೆ ಈ ಒಂದು ಟಾರ್ಗೆಟ್ 83,900. ಓಕೆ, 83,900. ಈ 83,900 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂತಂದ್ರೆ ಇಲ್ಲಿನೂ ಕೂಡ ಕನ್ಸೋಲೇಷನ್ ಆಗಿ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮೇಲಿನ ಸೈಡ್ ಅವಾಗ ಏನಾಗುತ್ತಪ್ಪ ಅಂದ್ರೆ ಮತ್ತೆ 84,100 ತನಕ ಇಲ್ಲಿ ಮಾರ್ಕೆಟ್ ರೀಚ್ ಆಗತಕ್ಕ ಸಾಧ್ಯತೆಗಳು ಜಾಸ್ತಿ ಇದೆ. ಆದರೆ ಈ ರೀತಿ ಯಾವಾಗ ಆಗ್ಬೇಕಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಕನ್ಸೋಲೇಷನ್ ಇಲ್ಲಿನೂ ಕೂಡ ಒಂದು ಕನ್ಸೋಲೇಷನ್ ಆಗಬೇಕು, ಇಲ್ಲಿನೂ ಕೂಡ ಒಂದು ಕನ್ಸೋಲೇಷನ್ ಆಗಬೇಕು. ಅವಾಗ ಮಾತ್ರ ಏನಾಗ್ತಪ್ಪ ಅಂದ್ರೆ ಮೇಲಿನ ಸೈಡ್ ಅಪ್ಸೈಡ್ ಹೋಗ್ಬೋದು. ಇಲ್ಲಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಈ ರೀತಿ ಬ್ರೇಕ್ ಮಾಡ್ತಾರೆ ಮತ್ತೆ ಈ ರೀತಿನೇ ರಿಟರ್ನ್ ಆಗಿ ರೆಡ್ ಕ್ಯಾಂಡಲ್ ಬಂದು ನಿಮಗೆ ಟಾರ್ಗೆಟ್ ಹಿಟ್ ಮಾಡ್ಕೊಂಡು ಮತ್ತೆ ಲಾಸ್ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಒಂದು ವೇಳೆ ಏನಾದ್ರು ಈ ಒಂದು ಏರಿಯಾದಲ್ಲಿ ಏನಾದ್ರು ಓಪನ್ ಆಯ್ತು ಅಂದ್ರೆ ಮಾರ್ಕೆಟ್ ಸ್ವಲ್ಪ ಕನ್ಸೋಲೇಷನ್ ಆಗಿ ಮೇಲಿನ ಸೈಡ್ ಹೋಗಿ ಮತ್ತೆ ಇಲ್ಲಿ ಕನ್ಸೋಲೇಷನ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂತಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಬರ್ಬೋದಪ್ಪ ಏನಾದ್ರು 83,400 ಬ್ರೇಕ್ ಮಾಡ್ತಾರೆ ಮತ್ತೆ ಎಲ್ಲಿ ತನಕ ಬರ್ತದಪ್ಪ ಅಂತಂದ್ರೆ 83,200 ತನಕ ಮಾರ್ಕೆಟ್ ಇಲ್ಲಿ ಕೆಳಗಡೆ ಫಾಲ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಒಂದು ವೇಳೆ ಏನಾದ್ರು ಈ ಏರಿಯಾದಲ್ಲಿ ಎಲ್ಲಿ ನೋಡ್ರಿ ಈ ಒಂದು ಏರಿಯಾದಲ್ಲಿ ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಓಪನ್ ಆಗಿದ್ದಾರೆ ಎಲ್ಲಿ ಓಪನ್ ಆಗುತ್ತಾ ಆ ಈ ಒಂದು ಸ್ಪೇಸ್ ಅಲ್ಲಿ ಓಪನ್ ಆಯ್ತಪ್ಪ ಅಂತಂದ್ರೆ ಈ 83,900 ಇದು ಸಪೋರ್ಟ್ ಆಗಿರುತ್ತೆ, ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಆಗುತ್ತೆ. ಈ ಒಂದು ಏರಿಯಾದಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂತಂದ್ರೆ 83,900 ರೆಸಿಸ್ಟೆನ್ಸ್ ಆಗುತ್ತೆ, ಆಮೇಲೆ 83,700 ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ಸಪೋರ್ಟ್ ರೆಸಿಸ್ಟೆನ್ಸ್ ನೋಡ್ಕೊಂಡು ನಾಳಿನ ನೀವು ಟ್ರೇಡ್ ಮಾಡೋದು ತುಂಬಾನೇ ಒಳ್ಳೆಯದು. ಓಕೆ, ಸೊ ಅದೇ ರೀತಿಯಾಗಿ ನಾಳಿನ ಸೆನ್ಸೆಕ್ಸ್ ಅಲ್ಲಿ ಎಕ್ಸ್ಪೈರ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಮೂವ್ಮೆಂಟ್ ಆಗ್ತಕ್ಕಂಥ ಚಾನ್ಸಸ್ ಇಲ್ಲಿ ಜಾಸ್ತಿ ಇರುತ್ತೆ. ಅದಕ್ಕೆ ಏನು ಮಾಡ್ರಪ್ಪ ಅಂದ್ರೆ ಸ್ವಲ್ಪ ನಿಧಾನವಾಗಿ
ನಿಮ್ಮದೇ ಆಗಿರ್ತಕ್ಕಂಥ ಒಂದು ಕರೆಕ್ಟಾಗಿ ಲಾಟ್ ಸೈಜ್ಗಳನ್ನು ನಿಮ್ಮದು ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಕಾರ ನೀವು ನೋಡಿಕೊಂಡು ಟ್ರೈ ಮಾಡೋದು ತುಂಬಾ ಒಳ್ಳೆಯದು. ಓಕೆ, ಥ್ಯಾಂಕ್ ಯು.